ಬೆಳಗ್ಗೆ ಎದ್ದ ತಕ್ಷಣ ವೆಯ್ಟ್‌ನ ಚೆಕ್ ಮಾಡಿ ನೋಡಿದ್ರಿ ಅನ್ಕೊಳ್ಳಿ, 2 ಕೆಜಿ ಜಾಸ್ತಿ ಬಂತು. ಅಯ್ಯೋ ಇಷ್ಟೊಂದಾ ಅಂತ ಪ್ಯಾನಿಕ್ ಆಗ್ಬಿಡಿ ಆಯ್ತಾ. ನೀವು ಒಂದೇ ರಾತ್ರಿಲಿ ಫ್ಯಾಟ್ ಆಗಲ್ಲ. ಒಂದ್ ದಿನದಲ್ಲೇ ನಿಮ್ಮ ಬಾಡಿ ವೆಯ್ಟು 1-3 ಕೆಜಿವರೆಗೂ ಬದಲಾಗಬಹುದು. ಆದ್ರೆ ವಿಷಯ ಯಾರು ಹೇಳಲ್ಲ. ಒಂದಿನ ವೆಯ್ಟ್ ಕಡಿಮೆ ಆಯ್ತು ಅಂದ್ರೆ ಸಾಕು, ಫುಲ್ ಖುಷಿ ಆಗುತ್ತೆ. ನೆಕ್ಸ್ಟ್ ಡೇ ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಳ್ಳಿ, ನಿಮ್ಮ ಮುಖ ನೋಡಕ್ಕಾಗಲ್ಲ. ಅಯ್ಯೋ ಹೋಗು ವೆಯ್ಟ್ ಕಡಿಮೆನೇ ಆಗಲ್ಲ, ಬಿಟ್ಬಿಡೋಣ ಚಾಲೆಂಜ್ನ ಅನ್ಸ್ಬಿಡುತ್ತೆ. ನನ್ನ ಡಯಟ್ ಕೆಲಸನೇ ಮಾಡ್ತಾ ಇಲ್ಲ ಅನ್ಕೋತೀವಿ. ಬಟ್ ನಿಜ ಏನು ಅಂದರೆ ನಮ್ಮ ದೇಹದಲ್ಲಿ ನೀರಿನಂಶ ಹೆಚ್ಚಾಗಿರ್ಬೋದು ಅಥವಾ ಉಪ್ಪು ಜಾಸ್ತಿ ತಿಂದಿರ್ಬೋದು. ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಡೈಜೆಷನ್ ಆಗದೇನೂ ಇರ್ಬೋದು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗಿರ್ಬೋದು. ಹಾರ್ಮೋನ್ಸ್ ಕಾರಣನೂ ಇರ್ಬೋದು. ಟೆಂಪ್ರವರಿ ಅಷ್ಟೇ ನಿಮ್ಮ ವೆಯ್ಟ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಒಂದೇ ಒಂದು ದಿನದಲ್ಲಿ ನಾವು ವೆಯ್ಟ್ನ ನೋಡಿ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಆಯಿತಾ. ತಾಳ್ಮೆ ಸಹನೆ ಅನ್ನೋದು ಇರಲಿ. 1 ಮಂತ್ ಸತತವಾಗಿ ಪ್ರಯತ್ನ ಪಟ್ಟರೆ ನಿಜವಾಗ್ಲೂ 100% ಸಕ್ಸಸ್ ನಮ್ಮದೇ ಆಗಿರುತ್ತೆ. ಈ ರೀತಿ ಮೋಟಿವೇಶನ್ ವಿಡಿಯೋ ನಿಮಗೆ ಬೇಕು ಅಂತ ಅನಿಸಿದರೆ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು ನನ್ನ ವಿಡಿಯೋನ ಇಷ್ಟಪಟ್ಟು ನೋಡೋವಂಥವ್ರು ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಹೈಪ್ ಅನ್ನೋ ಬಟನ್ ಇದೆ, ಹೈಪ್ ಬಟನ್ನ ಕ್ಲಿಕ್ ಮಾಡಿದರೆ ನನಗೆ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಹಾಗಾಗಿ ಹೈಪ್ ಬಟನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಫುಲ್ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತಾ. ಹಾಗೆಯೇ ಯಾವ ಟೈಮಲ್ಲಿ ವಾಕ್ ಮಾಡಿದರೆ ಬೇಗ ಫ್ಯಾಟ್ ಲಾಸ್ ಆಗುತ್ತೆ ಅದನ್ನು ಇವತ್ತು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಯಾವ ಟೈಮಲ್ಲಿ ವಾಕ್ ಮಾಡಿದರೆ ಬೇಗ ಫ್ಯಾಟ್ ಲಾಸ್ ಆಗುತ್ತೆ, ಕೊಬ್ಬು ಕಡಿಮೆ ಆಗೋಕ್ಕೆ ಬೆಸ್ಟ್ ಟೈಮ್ ನೀವು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಹೌದು, ನೀವು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮೊದಲು 20 ನಿಮಿಷದಿಂದ 45 ನಿಮಿಷ ನೀವು ವಾಕ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮುಂಚೆನೇ 25-40 ನಿಮಿಷ ವಾಕ್ ಮಾಡಬೇಕು. ಈ ಟೈಮಲ್ಲಿ ವಾಕ್ ಮಾಡಿದರೆ 20% ಫ್ಯಾಟ್ ಲಾಸ್ ಆಗುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡಿ. ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿಯಿಂದ ಫ್ಯಾಟ್ ಲಾಸ್ ಕೂಡ ಮಾಡ್ಬೋದು. ಏಕೆಂದರೆ ಡೈಲಿ 45 ಮಿನಿಟ್ಸ್ ವಾಕ್ ಮಾಡಿ, ಹಾಗೆಯೇ ಡೈಲಿ ವರ್ಕೌಟ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. 30 ಡೇಸ್ ಈ ವಾಕ್ನ ಚಾಲೆಂಜಾಗಿ ತಗೊಳ್ಳಿ. ವಾರಕ್ಕೆ 7 ದಿನನೂ ಬೇಡ, 4-5 ದಿನನಾದರೂ ಸ್ಟ್ರೆಂತ್ ವರ್ಕೌಟ್ನ ಕಂಪಲ್ಸರಿ ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಿ. ಪ್ರತಿ ಮೀಲ್ಸಲ್ಲೂ ನೀವು ತಿನ್ನೋಂಥ ಪ್ರತಿ ಫುಡ್ಡಲ್ಲೂ 200 ಗ್ರಾಮಷ್ಟು ಪ್ರೋಟೀನ್ ಇರಲಿ, ಓಕೆನಾ. ಆದಷ್ಟು ರಿಫೈಂಡ್ ಆಯಿಲ್ನ ಬಿಟ್ಟು ತೆಂಗಿನ ಎಣ್ಣೆ ಅಥವಾ ಕಡಲೆ ಬೀಜದ ಎಣ್ಣೆನ ಯೂಸ್ ಮಾಡಿ. ಅದರಲ್ಲೂ ಪ್ರತಿ ಮೀಲ್ಸಲ್ಲೂ 10 ml ಮೇಲ್ ಬೇಡ, 10 ml ಒಳಗಡೆನೆ ಯೂಸ್ ಮಾಡಿ ಅಂತ ಹೇಳ್ತೀನಿ. ಎವ್ರಿ ಮೀಲಲ್ಲೂ ನಿಮ್ಮ ಪ್ಲೇಟಲ್ಲಿ 3 ಟೈಮ್ ತಿಂತೀವಲ್ವಾ, 3 ಟೈಮಲ್ಲೂ ನಿಮ್ಮ ಪ್ಲೇಟಲ್ಲಿ, ನಿಮ್ಮ ತಟ್ಟೆಯಲ್ಲಿ ಅರ್ಧ ಭಾಗ ತರಕಾರಿ ಫೈಬರ್ ಅಂಶನೇ ತುಂಬಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 7-8 ಗಂಟೆ ಟೈಮು ನಿದ್ದೆ ಕಡ್ಡಾಯವಾಗಿ ಮಾಡಲೇಬೇಕು. ಇದರಿಂದನೂ ಕೂಡ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿದ್ದೆ ಕಡಿಮೆ ಮಾಡಬೇಡಿ. ನಿದ್ದೆನ ಆದಷ್ಟು 7-8 ಗಂಟೆ ಅವರ್ಸು ಕಂಪ್ಲೀಟಾಗಿ ನಿದ್ದೆ ಮಾಡಿ ಅಂತ ಹೇಳ್ತೀನಿ. ದಿನಕ್ಕೆ 3-4 ಲೀಟ್ರ್ ನೀರು ಕುಡಿಲೇಬೇಕು. ಇದನ್ನು ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ಕೊಂಡೇ ಬರ್ತೀನಿ, ಹಾಗೆಯೇ ಈಗಲೂ ಹೇಳ್ತಾ ಇದ್ದೀನಿ. ಈ ರೀತಿ ನೀರನ್ನ ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ, ನಿಮ್ಮ ತೂಕನ ನೀವು ಕಡಿಮೆ ಮಾಡ್ಕೋಬೋದು. ಹಾಗೆಯೇ ಲಾಸ್ಟ್ ಅಂತೂ ನೋ ಔಟ್ಸೈಡ್ ಫುಡ್, ಚೀಟ್ ಮೀಲ್ಸ್, ಓಕೆನಾ. ನೋ ಔಟ್ಸೈಡ್ ಫುಡ್. ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಹೊರಗಡೆ ಫುಡ್ನ ತಿನ್ನೋದನ್ನು ಕಡಿಮೆ ಮಾಡಿ. ಅದರಿಂದ ನಿಮ್ಮ ಫ್ಯಾಟ್ ಜಾಸ್ತಿ ಆಗ್ತಿದೆ, ನಿಮ್ಮ ಬಾಡಿಲಿ ಫ್ಯಾಟ್ ಜಾಸ್ತಿ ಆಗ್ತಿರುತ್ತೆ. ಅದರಿಂದ ಏಕೆಂದರೆ ಅವರು ನಮ್ಮ ಥರ ಫ್ರೆಶ್ ಆಗಿ ಆಯಿಲ್ನ ಹಾಕಿ ನಿಮಗೆ ಯಾವುದೇ ರೀತಿ ತಿಂಡಿ ಆಗಲಿ, ಏನೇ ತಿನ್ನಿ ನೀವು ಅದನ್ನು ಫ್ರೆಶ್ ಆಗಿ ಆಯಿಲಿಂದ ಆಗಲಿ ಅಥವಾ ಫ್ರೆಶ್ ವೆಜಿಟೇಬಲ್ಸಿಂದ, ಫ್ರೆಶ್ ಚಿಕನು ಮಟನ್ ಇಂದ ನಿಮಗೆ ಯಾವುದೇ ರೀತಿ ಬಿರಿಯಾನಿ ಆಗಲಿ, ಕಬಾಬ್ ಆಗಲಿ, ತಂದೂರಿ ಚಿಕನು, ಅದು ಇದು ಪನ್ನೀರು, ಏನೇನೋ ತಿಂತೀರ ಹೊರಗಡೆ, ಪಾನಿಪುರಿ, ಗೋಬಿ, ಅದ್ಯಾವುದು ನಿಮಗೆ ಫ್ರೆಶ್ ಆಯಿಲಿಂದ ಮಾಡಿ ಕೊಡಲ್ಲ. ಯಾವುದೋ ಫ್ರೆಶ್ ಐಟಮ್ಸೇ ಅಲ್ಲ. ಅಲ್ಲಿ ಗೋಬಿ ಮಾಡ್ತಾರೆ, ಆ ಗೋಬಿಲಿ ಕಾಲಿಫ್ಲವರ್ ಇದೆಯಲ್ಲ, ಆ ಕಾಲಿಫ್ಲವರ್ ತಗೊಂಡು ಬಂದರೆ ಹೂಕೋಸು ಅಂತ ಹೇಳ್ತೀವಿ. ಅದನ್ನು ನೀವು ಹೊರಗಡೆ ತಂದು ಮನೆಯಲ್ಲಿ ಒಂದೊಂದು ಎಳೆನೂ ಬಿಡಿಸಿ ನೋಡಿ, ಇಲ್ಲ ಅಂದ್ರೆ ಅದೊಂದು ಹೂಕೋಸಲ್ಲೇ ನಿಮಗೆ ಕಾಲಿಫ್ಲವರಲ್ಲಿ ವೈಟಿಗೆ ಸಣ್ಣದಾಗಿ ಹುಳ ಇರುತ್ತೆ, ಒಂದು 10-15 ಹುಳ ಸಿಗುತ್ತೆ. ನಿಜವಾಗ್ಲೂ ಕಾಲಿಫ್ಲವರಲ್ಲಿ ಅಷ್ಟು ಹುಳ ಇರ್ತಾರೆ. ಯಾರಿಗೆ ಗೋಬಿ ಮಾರೋರು ಆ ಹುಳ ಎಲ್ಲನೂ ಸೋಸ್ಕೊಂಡು, ಅದು ಆ ಸಂಜೆ ಟೈಮಲ್ಲಿ ಈವ್ನಿಂಗ್ಗೆ ಜಾಸ್ತಿ ಗೋಬಿ ಮಾಡೋದ್ರಿಂದ ಆ ಸಂಜೆ ಟೈಮಲ್ಲಿ ಗಾಡಿಯೆಲ್ಲ ಹಾಕ್ಕೊಂಡಿರ್ತಾರೆ, ಅಲ್ಲಿ ಬೆಳಗ್ಗೆ ಸಿಗೋದೇ ಕಷ್ಟ. ಅದರಲ್ಲಿ ಸೋಸ್ಕೊಂಡು ಇಲ್ಲಿ ಹುಳ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಯಾರೇ ನಿಮಗೆ ಗೋಬಿ ಮಾಡಿಕೊಡ್ತಾರೆ, ಯಾವುದನ್ನೂ ನೋಡಲ್ಲ. ಅದರಲ್ಲೂ ಹುಳ ಆಗಿದೆಯಾ, ಬ್ಲ್ಯಾಕ್ ಚುಕ್ಕಿ ಬಂದಿರುತ್ತೆ ಆ ಹೂಕೋಸು ಮೇಲೆ ಎಲ್ಲ, ಆ ಥರ ಆಗಿದೆ, ಏನೂ ತೆಗ್ದಾಕಲ್ಲ, ಏನೂ ನೋಡಲ್ಲ. ಅವ್ರ ಪ್ರಕಾರ ಏನು ಕಟ್ ಮಾಡಬೇಕು, ಅದನ್ನು ತೊಳಿತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಕಟ್ ಮಾಡಿ ಆ ಕಡೆ ಬಿಸಾಕಿ ಎಲ್ಲ ಮಸಾಲೆನ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕಿ ಕ್ರಿಸ್ಪಿಯಾಗಿ ಉಪ್ಪು ಖಾರ ಹಾಕಿ ಕೊಡ್ತಾರೆ. ನಾವು ಎಣ್ಣೆಯಲ್ಲಿ, ಅದು ಏನು ಫ್ರೆಶ್ ಎಣ್ಣೆಲಿ ಕರಿಯಲ್ಲ, ಆ ಕರ್ದಿದ್ದ ಎಣ್ಣೆಲೆ 1 ವಾರ ಆಗಲಿ, 15 ದಿನ ಆಗಲಿ, 1 ತಿಂಗಳೇ ಆಗಿರಲಿ, ಆ ಎಣ್ಣೆಲೆ, ಕರ್ದಿದ್ದ ಎಣ್ಣೆಲೆ ಉಳಿದಿರೋ ಅಂಥ ಎಣ್ಣೆನ ಬಸ್ದಿಟ್ಕೊಂಡಿರ್ತಾರೆ. ಮತ್ತು ಅದೇ ಎಣ್ಣೆನ ಆ ಬಾಣಲೆ ಸುರಿತಾರೆ, ಮತ್ತು ಅದನ್ನೇ ಹಾಕಿ ಕೊಡ್ತಾ ಇರ್ತಾರೆ. ನಾವು ಅದು ಒಂಥರ ಬೇರೆ ಫ್ಲೇವರ್ ಬಂದ್ಬಿಡುತ್ತಲ್ಲ. ಏಕೆಂದರೆ ಫ್ರೆಶ್ ಆಯಿಲ್ ಹಾಕಿ ನೀವು ಕರೆದು ನೋಡಿ, ಅದೇ ಮಸಾಲೆ ಎಲ್ಲ ಹಿಡಿದು ಆ ಎಣ್ಣೆ ಬಿಟ್ಟಿರುತ್ತಲ್ಲ, ಆಯಿಲಲ್ಲಿ ಹಾಕಿ ಆ ರೀತಿ ಗೋಬಿನ ಕರೆದು ನೋಡಿ, ಆ ಟೇಸ್ಟೇ ಬೇರೆ ಇರುತ್ತೆ, ಈ ಟೇಸ್ಟೇ ಬೇರೆ ಇರುತ್ತೆ.
ಅದು ನಮಗೆ ಇನ್ನೂ ಖುಷಿ ಅನಿಸುತ್ತೆ. ಇನ್ನೂ ಏಕೆಂದರೆ ಆ ಎಣ್ಣೆನ ಕುದಿಸಿ ಕುದಿಸಿ ಮಸಾಲೆ ಎಲ್ಲ ಹಿಡಿದು ಆ ಎಣ್ಣೆ ಗಟ್ಟಿ ಬಂದುಬಿಟ್ಟಿರುತ್ತೆ. ಅದನ್ನು ಮತ್ತೆ ಅದೇ ಎಣ್ಣೆಗೆ ಫ್ರೆಶ್ಶಾಗಿ ನಮಗೆ ಮಾಡಿಕೊಡ್ತಾರೆ ಅಂತ ಅದೇ ಎಣ್ಣೆ ಕರೆದು ಕೊಡ್ತಾರಲ್ಲ, ಅದರಲ್ಲಿ ಎಷ್ಟು ಆಯಿಲ್ ಫ್ಯಾಟ್ ಕಂಟೆಂಟ್ ಇರುತ್ತೆ ಅಂದರೆ ಅದು ನಮಗೆ ತುಂಬ ತೃಪ್ತಿ ಅನ್ನಿಸ್ತಾ ಇರುತ್ತೆ, ನಮಗೆ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ, ನಮಗೆ ಟೇಸ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನಮ್ಮ ಬಾಡಿಲಿ ಎಷ್ಟು ಎಫೆಕ್ಟ್ ಆಗ್ತಿದೆ, ಯಾವ್ಯಾವ ಐಟಮ್ ಡ್ಯಾಮೇಜ್ ಆಗ್ತಿದೆ ಏನೂ ಗೊತ್ತಾಗಲ್ಲ. ಬಾಯಿಗೆ ಮಾತ್ರ ರುಚಿ ಇರಬೇಕಷ್ಟೇ, ಹೊಟ್ಟೆಗೆ ಏನಾದರೂ ಪರವಾಗಿಲ್ಲ ಅಂತ ಬಾಯಿ ರುಚಿ ನೋಡೋಕೆ ಹೋಗ್ತೀವಿ. ಅದಕ್ಕೆ ಹೇಳೋದು ಗಾದೆನೇ ಇದೆ, ಬಾಯಿಗೆ ಸಿಹಿಯಾದದ್ದು ಉದರಕ್ಕೆ ಕಹಿ, ಉದರಕ್ಕೆ ಸಿಹಿಯಾದದ್ದು ಬಾಯಿಗೆ ಕಹಿ ಅಂತೆ. ಎಷ್ಟು ಚೆನ್ನಾಗಿದೆ ಈ ಮೀನಿಂಗ್ ನೋಡಿ. ಬಾಯಿಗೆ ಸಿಹಿಯಾಗಿದ್ದು, ಹೌದು ಬಾಯಿಗೆ ಸ್ವೀಟ್ ಅಂಶ, ಶುಗರ್ ತಗೊಳ್ಳಿ, ಬಾಯಿಗೆ ಸಿಹಿಯಾದದ್ದು ಉದರಕ್ಕೆ ಕಹಿ. ಹೌದು, ಹೊಟ್ಟೆಗೆ ಅದು ಡೇಂಜರೇ. ನೀವು ಶುಗರ್ ಅಂಶನ ಹೆಚ್ಚಾಗಿ ತಿಂತಾಯಿದ್ರೆ ಏನಾಗುತ್ತೆ, ಡಯಾಬಿಟಿಸ್ ಬರುತ್ತೆ, ಹೌದಲ್ವಾ? ಹೊಟ್ಟೆಗೆ ಕಹಿನೇ ಅದು. ಅದೇ ಹೊಟ್ಟೆಗೆ ಸಿಹಿಯಾದದ್ದು ಬಾಯಿಗೆ ಕಹಿ ಅಂತೆ. ಹೌದು, ಬಾಯಿಗೆ ಕಹಿ ಆದದ್ದು ಹೊಟ್ಟೆಗೆ ಸಿಹಿ ಅಲ್ವಾ? ಬಾಯಿಗೆ ಈಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಹಾಗಲಕಾಯಿನ ನಾವು ತಿಂತೀವಿ, ತುಂಬ ಕಹಿ ಬಾಯಿಗೆ. ಬಟ್ ಉದರಕ್ಕೆ, ನಮ್ಮ ಹೊಟ್ಟೆಗೆ ಎಷ್ಟು ಸಿಹಿ ಅದು, ಎಷ್ಟು ಒಳ್ಳೇದ್ರಿ ಹಾಗಲಕಾಯಿ. ಎಷ್ಟು ಒಳ್ಳೇದು ಹೇಳಿ ಹಾಗಲಕಾಯಿ, ಎಷ್ಟು ಹೆಲ್ತಿ ಆಹಾರ, ಎಷ್ಟು ಒಳ್ಳೇದು ನಮ್ಮ ಪ್ರತಿಯೊಂದು ಬಾಡಿ ಪಾರ್ಟ್ಸ್ಗೂ ಒಳ್ಳೇದೇನೆ. ಅದೊಂದು ರೀಸನ್ನ ತಿಳ್ಕೊಬಿಡಿ. ಯಾವತ್ತೂ ಅಷ್ಟೇ ಬಾಯಿ ರುಚಿನ ನೋಡೋಕೆ ಹೋಗಲೇಬೇಡಿ. ನಮ್ಮ ಹೆಲ್ತ್ಗೆ ಯಾವ್ದು ಒಳ್ಳೆಯದು, ನಮ್ಮ ಬಾಡಿಗೆ ಯಾವ ಐಟಮ್ ತಿಂದರೆ ಒಳ್ಳೆಯದು, ಏನನ್ನು ತಗೋಬೇಕು ಏನನ್ನು ತಗೋಬಾರ್ದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಇವಾಗ ಕಾಲ ಬದಲಾಗಿದೆ, ಮೊದಲಿನ ಥರ ಇಲ್ಲ. ಎಲ್ಲರೂ ತುಂಬ ಜನ ಹೊರಗಡೆ ಊಟನ ಅವಾಯ್ಡ್ ಮಾಡ್ತಿದ್ದಾರೆ, ಜಂಕ್ ಫುಡ್ನ ಅವಾಯ್ಡ್ ಮಾಡ್ತಿದ್ದಾರೆ. ತಿಳಿದವ್ರು ಮಾತ್ರ, ತಿಳಿದೇ ಇರೋರು ಅದನ್ನೇ ಮಾಡ್ತಿದ್ದಾರೆ, ಅದನ್ನೇ ಮುಂದುವರಿಸ್ತಿದ್ದಾರೆ. ಅದಲ್ಲದೆ ಅವ್ರ ಮಕ್ಕಳಿಗೂ ಕೂಡ ಅದನ್ನೇ ಕೊಟ್ಕೊಂಡು ಅವ್ರ ಮಕ್ಕಳು ಜೀವನನೂ ಹಾಳು ಮಾಡ್ತಿದ್ದಾರೆ. ಅದಲ್ಲದೆ ದುಡ್ಡೆಲ್ಲನೂ ತೊಗೊಂಡೋಗಿ ಹಾಸ್ಪಿಟಲ್ಗೂ ಕೂಡ ಸುರಿತಿದ್ದಾರೆ. ನಿಜವಾಗ್ಲೂ ಇದರಿಂದ ಎಷ್ಟು ಮುಂದಿನ ಪೀಳಿಗೆಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಇವತ್ತು ಚಿಕ್ಕ ಮಕ್ಕಳು ಒಬೆಸಿಟಿ, ಚಿಕ್ಕ ಮಕ್ಕಳಿಗೂ ಶುಗರು, ಚಿಕ್ಕ ಮಕ್ಕಳಿಗೂ ಕ್ಯಾನ್ಸರು. ಎಂಥ ಕಾಲ ಬಂತು ಅನಿಸ್ಬಿಡುತ್ತೆ. ನಮ್ಮ ಫುಡ್ ನೋಡಿ, ಎಷ್ಟೇ ಹೈಜೀನಾಗಿದ್ರೂ ಹೇಗೆ ಕಂಟ್ರೋಲ್ ಮಾಡಿಕೊಂಡು ಹೊರಗಡೆ ಕೊಡಿಸ್ದೆ, ಅಪರೂಪಕ್ಕೆ ಹೊರಗಡೆ ಕೊಡಿಸ್ಕೊಂಡು ಮನೆ ಊಟನೇ ಕೊಟ್ಕೊಂಡು ಹಿಂಗೆ ಮಾಡಿದ್ರೂ ನಾವು ಯೂಸ್ ಮಾಡ್ತೀವಲ್ಲ ಪ್ಯಾಕೆಟ್ ಫುಡ್ಗಳು, ಮಸಾಲ ಐಟಮ್ಸು, ಅವು ಇವು, ಇದರಿಂದಲೇ ನಮ್ಮ ಮಕ್ಕಳಿಗೆ ಈ ರೀತಿ ಕಾಯಿಲೆಗಳು ಬರ್ತಿದೆ. ಇನ್ನು ಬೇರೆ ಜಂಕ್ ಫುಡ್ ಎಲ್ಲ ಲೇಸು, ಕುರ್ಕುರೆ, ಚಿಪ್ಸು, ಅದಲ್ಲದೆ ಏನೇನೋ ಇದಾವಪ್ಪ, ತುಂಬ ಐಟಮ್ಸ್ ಇದ್ದಾವೆ. ಜಮ್ಸು, ಅದರಲ್ಲೂ ವೆರಿ ವೆರಿ ಡೇಂಜರಸ್ ಅಂದರೆ ಜಮ್ಸು. 50 ಇರುತ್ತೇನೋ ಒಂದು ಪ್ಯಾಕೆಟಲ್ಲಿ ಜಮ್ಸು. ಒಂದೊಂದು ರೆಡ್ ಕಲರ್ ತಿಂದರೆ ನಾಲ್ಗೆ ರೆಡ್ ಕಲರ್ ಆಗುತ್ತೆ, ಆಮೇಲೆ ಬ್ಲೂ ಕಲರ್ ತಿಂದರೆ ಬ್ಲೂ ಕಲರ್ ಆಗುತ್ತೆ, ಯೆಲ್ಲೋ ಕಲರ್ ತಿಂದರೆ ನಾಲ್ಗೆ ಯೆಲ್ಲೋ ಕಲರ್ ಆಗುತ್ತೆ. ನನ್ನ ಮಕ್ಕಳು ಸ್ಟಾರ್ಟಿಂಗ್ ಅದಕ್ಕೆ ಅಡಿಟ್ ಆಗ್ಬಿಟ್ಟಿದ್ರು. ನನಗೂ ಗೊತ್ತಿಲ್ಲ, 5 ಇಯರ್ಸ್ ಬ್ಯಾಕ್ ನನಗೂ ಈ ರೀತಿ ಎಲ್ಲ ಜೆಮ್ಸಲ್ಲಿ ಕೆಮಿಕಲ್ ಇರುತ್ತೆ, ಕಲರ್ಸ್ ಆ್ಯಡ್ ಮಾಡಿರ್ತಾರೆ, ಕ್ಯಾನ್ಸರ್ ಬರೋ ಅಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ದೇವರನ್ನೇ, ನನಗೂ ಇದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಒಂದು 3 ಇಯರ್ಸ್ ಬ್ಯಾಕಿಂದ ನನಗೂ ಕೂಡ ಅಯ್ಯೋ ನನ್ನ ಮಕ್ಕಳಿಗೆ ಎಷ್ಟೆಲ್ಲ ತಿನ್ನಿಸ್ಬಿಟ್ಟೆ, ಎಲ್ಲಿ ನೋಡಿದ್ರು ಜಮ್ಸ್ ಅಂತ ಕೇಳೋರಲ್ವಾ ಅಂತ ಅನ್ಸುತ್ತೆ. ಇವಾಗ ನಿಜ ಅವೆಲ್ಲ ಫೀಲ್ ಮಾಡ್ಕೋತೀನಿ. ಎಷ್ಟು ಪಪ್ಸ್ ತಿಂತಿದ್ರು, ಎಷ್ಟು KFC ಚಿಕನ್ ತಿಂತಾಯಿದ್ರು. ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು ಕೂಡ. ನಾನು ನಿಮ್ಮ ಥರನೇ ಮನುಷ್ಯಳೆ, ನಾನು ತಪ್ಪು ಮಾಡಿದ್ದೀನಿ, ನನ್ನ ಮಕ್ಳಿಗೆ ತಿನ್ನಿಸಿದ್ದೀನಿ. ಬಟ್ ಇವಾಗ ಬುದ್ಧಿ ಬಂದಿದೆ, ನನ್ನ ಮಕ್ಳಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಹಠ ಮಾಡ್ತಾರಾ, ಅರ್ಧ ಗಂಟೆ ಹೇಳ್ತಾರಾ, ಅಳು ನೀನು ಪರವಾಗಿಲ್ಲ ಕಣಪ್ಪ ಅಳು, ನಾನು ಕೊಡಿಸೋದು ಫ್ರೂಟ್ನೇ, ನಾನು ತೊಗೊಳ್ಳೋದು ವೆಜಿಟೇಬಲ್ನೇ, ನೀನು ಅಳ್ತೀಯಾ ಅಳು. ತುಂಬ ಹಿಂಸೆ ಕೊಟ್ಟರು ಅಂದರೆ ಏನಾದರೂ ಒಂದು ತೆಕ್ಕೊಡ್ತೀನಿ. ಚಿಕ್ಕಿ ಉಂಡೆ, ಕಡಲೆ ಮಿಠಾಯಿ ಅಂತ ಬರುತ್ತೆ, ಅದನ್ನು ತೆಕ್ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅತಿಯಾಗಿ ನಾನು ಕೊಡ್ಸೋಕೆ ಹೋಗಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮಕ್ಳಿಗೆ ನಾನು ಅತಿಯಾಗಿ ಹೊರಗಡೆ ಫುಡ್ನ ಕೊಡೋಕೆ ಹೋಗಲ್ಲ. ಮಾಮೂಲಿಯಂತೆ ಮನೆಯಲ್ಲೇ ಕೊಡ್ತೀನಿ. ಸ್ವಲ್ಪ ಡೈರಿ ಮಿಲ್ಕ್ ತಿಂತಾರೆ, ಇರಲಿ ಬಿಡು, ಅದನ್ನು ತಪ್ಸೋಕ್ಕಾಗಲ್ಲ ಅಂತ 15 ಡೇಸ್ಗೋ 10 ಡೇಸ್ಗೋ ಒಂದೊಂದು ಸ್ಮಾಲ್ 5 ರುಪೀಸ್ದು 10 ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ, ಆ ಡೈರಿ ಮಿಲ್ಕ್ ತಿನ್ಕೋತಾರೆ. ಅದು ಬಿಟ್ಟರೆ ಬೇರೆ ಯಾವುದೋ ನಾನು ತಿನ್ಸೋಕೆ ಹೋಗಲ್ಲ, ಮನೆ ಫುಡ್ನೇ ಕೊಡಿಸ್ತಾ ಇದ್ದೀನಿ. ಆಮೇಲೆ ಏನು ಗೊತ್ತಾ, ಮಕ್ಕಳು ಬೇರೆ ಮಕ್ಳಿಗೆ ಕಂಪೇರ್ ಮಾಡ್ತಾರೆ. ನೋಡಮ್ಮ ಅವ್ರ ಪಪ್ಪ ಅವರಮ್ಮ ಹೇಗೆ ಕೊಡಿಸ್ತಾರೆ, ಎಲ್ಲನೂ ತಂದು ಕೊಡ್ತಾರೆ, ನೋಡು ಇಷ್ಟು ರೂಪಾಯಿ ತೊಗೊಂಬಂದಿದ್ದಾರೆ, ನೀವೇನೂ ಕೊಡಿಸಲ್ಲ ನಮಗೆ, ನನ್ನ ಕಂಡ್ರೆ ನಿಮ್ಗೆ ಇಷ್ಟನೇ ಇಲ್ಲ ಅನ್ನೋ ಡೈಲಾಗ್ ಬೇರೆ ಹೊಡಿತಾರೆ ನನ್ನ ಮಕ್ಕಳು. ನಿಜ ಫೀಲ್ ಆಗುತ್ತೆ ನನಗೂ. ಆದರೆ ನನ್ನ ಮಕ್ಳಿಗೆ ಕೊಡಿಸ್ತಾ ಇಲ್ಲ ಅಂತ ಅವ್ರು ದ್ವೇಷ ಕಟ್ಕೋಬೋದು. ಬಟ್ ಮುಂದೆ ಅವ್ರಿಗೂ ಒಂದು ಹೆಲ್ತ್ ಕಾನ್ಸೆಪ್ಟ್ ಬಂದಾಗ ನಮ್ಮಮ್ಮ ಮಾಡಿದ್ದೇ ಸರಿ, ನಮ್ಮ ಪಪ್ಪ ಮಾಡ್ತಿದ್ದೇ ಸರಿ ಅಂತ ಮಕ್ಕಳಿಗೂ ಅನಿಸುತ್ತೆ. ಆ ರೀತಿ ಅನಿಸೋ ಥರ ನಾವು ಕೂಡ ಆವಾಗವಾಗ ಇನ್ಸ್ಟಾಗ್ರಾಮು, ಯೂಟ್ಯೂಬು ನೋಡುವಾಗ ಇಂಥ ವಿಡಿಯೋಗಳು ನೋಡು, ಇದು ಎಷ್ಟು ಎಫೆಕ್ಟ್ ಆಗಿದೆ, ಆ ಮಗುಗೆ ಈ ರೀತಿ ಕಾಯಿಲೆ ಬಂದಿದೆ ಕಣಪ್ಪ, ಇದನ್ನು ತಿನ್ನಬಾರ್ದು ಅಂತ ನಾವು ಕೂಡ ಹೇಳ್ಕೊಡ್ಬೇಕು. ಅದು ಬಿಟ್ಬಿಟ್ಟು ನಾವೇ ಅದನ್ನೆಲ್ಲ ತಿನ್ಕೊಂಡು ಮಕ್ಕಳಿಗೂ ತಿನ್ನಿಸ್ತಾ ಹೋದರೆ, ನೀನು ತಿಂತೀಯಾ ನಾನು ತಿನ್ನಬಾರ್ದಾ ಅಂತಾರೆ ಮಕ್ಕಳು, ಹೌದಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಕಂಟ್ರೋಲ್ ಮಾಡಿಸಿ ಮಕ್ಕಳಿಗೂ ಕೂಡ ಹೆಲ್ತಿ ಐಟಮ್ಸ್ನ ಕೊಡಿ. ನಾವು ಫಿಟ್ ಆಗೋದಲ್ಲದೆ ನಮ್ಮ ಕುಟುಂಬನೂ ಫಿಟ್ ಮಾಡಬೇಕು, ನಮ್ಮ ಕುಟುಂಬನೂ ಹೆಲ್ತಿಯಾಗಿಡಬೇಕು, ಅದಷ್ಟೇ ನನ್ನ ಉದ್ದೇಶ.
ಇನ್ನು ಮಾತಾಡ್ತಾ ಮಾತಾಡ್ತಾ ಇವತ್ತು ರೆಸಿಪಿ ಏನು ಮಾಡಿದೆ ಅಂತ ಹೇಳಲೇ ಇಲ್ಲ. ಇವತ್ತಿನ ತಿಂಡಿಗೆ ಮಶ್ರೂಮ್ ಬಿರಿಯಾನಿನ ಮಾಡಿದ್ದೀನಿ. ಎಲ್ರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಖುಷಿಯಾಗಿರೋಣ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಭಾವಿಸೋಣ. ಯಾರ ಮೇಲೂ ದ್ವೇಷ ಬೇಡ, ಯಾರ ಮೇಲೂ ಹೊಟ್ಟೆ ಕಿಚ್ಚು ಬೇಡ. ನಮಗೆ ನಮ್ಮ ಜೀವನ ಏನಿದೆ ಅಷ್ಟನ್ನು ನಾವು ನೋಡ್ಕೊಂಡು ಹೋಗೋಣ. ಮಾಡ್ತಾರಾ ಅವ್ರ ಪಾಡಿಗೆ ಬಿಟ್ಬಿಡಿ, ಕರ್ಮ ನಿನಗೆ ರಿಟರ್ನ್ ಕೊಟ್ಟೆ ಕೊಡುತ್ತೆ ಕಣಪ್ಪ ಅಂತ ಬಿಟ್ಬಿಟ್ಟೋಣ. ಎಲ್ಲರೂ ಖುಷಿಯಾಗಿರೋಣ, ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಡೋದು. ಹಾಗೆಯೇ ನನ್ನ ಇವತ್ತಿನ ವೆಯ್ಟ್ ಬಂದು, ನಿನ್ನೆ ವೆಯ್ಟ್ ಬಂದು 58.75 ಇತ್ತು. 58 kg 750 ಗ್ರಾಮ್ ಇತ್ತು. ಹಾಗೆಯೇ ಇವತ್ತಿನ ವೆಯ್ಟ್ ಬಂದು 58.70, 58 kg 700 ಗ್ರಾಮ್. 50 ಗ್ರಾಮ್ ಅಷ್ಟೇ ಕಡಿಮೆ ಆಗಿದೆ, 50 ಗ್ರಾಮ್ ಕಡಿಮೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವತ್ತು. ನಿನ್ನೆಗೂ ಇವತ್ತಿಗೂ ನನ್ನ ವೆಯ್ಟ್ ಬಂದು 50 ಗ್ರಾಮ್ ಕಡಿಮೆ ಆಗಿದೆ ಅಷ್ಟೇ. ಇಷ್ಟು ಸಾಕು. 50 ಗ್ರಾಮ್ ಕಡಿಮೆ ಆದ್ರೂ ಖುಷಿ ಅಲ್ವಾ? ವೆಯ್ಟ್ ಲಾಸ್ ಜರ್ನಿಲಿ ಇಷ್ಟೇ ಕಡಿಮೆ ಮಾಡ್ಕೋಬೇಕು. 250 ಗ್ರಾಮ್, 100 ಗ್ರಾಮ್, ಅರ್ಧ kg ಅಂತ ಬೇಡ. ನಿಮ್ಮ ಪ್ರಯತ್ನ ಏನಿದೆ ಅಷ್ಟು ನೀವು ಮಾಡಿ. ಒಂದೊಂದು ದಿನ ಹೆಚ್ಚು ಆಗ್ಬೋದು, ಒಂದೊಂದು ದಿನ ಕಡಿಮೆನೂ ಆಗ್ಬೋದು, ಒಂದೊಂದು ದಿನ ನಮ್ಮ ವೆಯ್ಟ್ ಅಷ್ಟರಲ್ಲೇ ಕೂಡ ಸ್ಟ್ರಕ್ಕು ಕೂಡ ಆಗ್ಬೋದು. ತಲೆ ಕೆಡಿಸ್ಕೊಬೇಡಿ. 1 ತಿಂಗಳು ಟೈಮ್ ಇದೆ. ಒಂದು ದಿನಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದನ್ನು, ಒಂದು ದಿನಕ್ಕೋಸ್ಕರ ತಲೆ ಕೆಡಿಸ್ಕೊಬೇಡಿ, ಪ್ರಯತ್ನ ಮಾಡೋಣ. ಓಕೆ. ಇನ್ನು ವೆಯ್ಟ್ ಲಾಸಲ್ಲಿ ಪ್ರೋಟೀನ್ ಪೌಡರ್ ಗಂಜಿ ಮಾಡೋದು ಹೇಗೆ ಅಂತ ಕೇಳ್ಕೊಂಡಿದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿದೆ. ಬೆಳಗ್ಗೆ ತಿಂಡಿಗೆ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ, ಅದ್ರ ಜೊತೆಗೆ ಸಲಾಡ್ಸ್ನ ತೊಗೊಂಡಿದ್ದೀನಿ, ಕ್ಯಾರೆಟು ಹಾಗೆಯೇ ಸೌತೆಕಾಯಿನ ತೊಗೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಮಾಮೂಲಿಯಂತೆ ಮುದ್ದೆ, ಸಾಂಬಾರು ಹಾಗೆಯೇ ಬೇಯಿಸಿದಂತಹ ಕಾಳನ್ನ ತೊಗೊಂಡಿದ್ದೀನಿ, ಅದು ಮಧ್ಯಾಹ್ನದ ಊಟ ಆಗಿದೆ. ಇನ್ನು ನೈಟ್ ಊಟಕ್ಕೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಟ್ ಇವತ್ತು ಇನ್ನೂ ನೈಟ್ ನಾನು ತೊಗೊಂಡಿಲ್ಲದೇ ಇರೋ ಕಾರಣ ಬೇರೆ ಇರೋವಂತಹ ಫೋಟೋನ, ವೆಯ್ಟ್ ಲಾಸ್ ಜರ್ನಿಲಿ ಯಾವ ಫೋಟೋನ ನಾನು ಯೂಸ್ ತೊಗೊಂಡಿದ್ದೆ ಆ ಫೋಟೋನೇ ಕೂಡ ಹಾಕಿದ್ದೀನಿ. ಬಟ್ ಬೇರೆ ನೀವು ಏನಾದರೂ ತಿನ್ಕೋಬೋದು. ಊಟ ಮಾಡೋರು ಸ್ವಲ್ಪ ಊಟನೇ ಮಾಡಿಕೊಡಿ. ನಾನು ಕೂಡ ನೈಟ್ ಊಟ ಮಾಡ್ತೀನಿ. ಎಷ್ಟು ತೊಗೋಬೇಕೋ ಅಷ್ಟು ಮಾತ್ರ ತೊಗೋತೀನಿ, ಪೂರ್ತಿ ತೊಗೊಳ್ಳಲ್ಲ. ಜಾಸ್ತಿ ಹೊಟ್ಟೆ ಬಿರಿಯೋ ತನಕ ಊಟ ಮಾಡಲ್ಲ ನೈಟು. ಆದಷ್ಟು ನೈಟ್ ಊಟ ಮಾಡೋದನ್ನು ಲೈಟಾಗಿ ಊಟ ಮಾಡಿ, ಕಡಿಮೆ ಮಾಡಿ ಅಂತ ಕೇಳ್ಕೊತೀನಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡಿದ್ರಿ ಅವರು ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ಹೈಪ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ, ಇವತ್ತು ಸೆಕೆಂಡ್ ಡೇ ವೆಯ್ಟ್ ಲಾಸ್ ಜರ್ನಿ ಮುಗೀತು. ನಾಳೆ ಮೂರನೇ ದಿನದಲ್ಲಿ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ.